5ನೇ ಕ್ಲಾಸ್ ಪಾಸ್ ನಾನು ಸುರ್ಗಿದ್ದೀನಿ. ಈ ವರ್ಷ ಕೆಳಗೆ ಬಂದು ನಾನು ಬೇಡ್ಕೊಂಡೋಗಿದ್ದೆ. ನನ್ನ ಮಗನ ಪೋಸ್ಟ್ ಆಫೀಸಿಂದ ಕೆಲಸ ಆಗಿತ್ತು, ಅವತ್ತಿಂದ ಅರ್ಕೆ ಇತ್ತು, ಕೊಟ್ಟಿವಾಗ ಕೈ ಮುಗಿದು ಬಂದಿದ್ದೆ. ಯಾವರು ನನ್ನ ಮಗಳಿಗೇನೋ ಹಣ ವರ್ಷದ ಕೆಳಗೆ ಬಂದಿದ್ವಿ, ಮಕ್ಳಿರ್ಲಿಲ್ಲ ಅಂತ ಕೇಳ್ಕೊಂಡಿದ್ವಿ. ನಿನ್ ಪಾಪು ಆಗಿದೆ, ಐಸಿ ವಾರ್ಡ್ ಅಲ್ಲಿ ಇದೆ, ಇನ್ಫೆಕ್ಷನ್ ಆಗಿದೆ ಅಂತ ಇದೆ. ಅಮ್ಮನ ಕೈ ಮುಗಿರಿ, ಅದಕ್ಕೆ ಕೈ ಮುಗ್ತಾರೆ. ಆಯ್ತು, ಒಳ್ಳೇದಾಗಲಿ ಪಾಪ. ಒಳಗಡೆ ಚೇರ್ದ ಸ್ವಲ್ಪ ಹಾಕಿಬಿಡಿ. ಚೂರು ಹಿಂಗೆ ಮುಟ್ಸಕ್ಕಾಗಲ್ಲ, ಕುಡಿಯೋಕ್ಕಾಗಲ್ಲ ಅಂದ್ರೆ ಒಂಚೂರು ಚೇರ್ದಲ್ಲಿ ಹಿಂಗೆ ಮುಟ್ಟಿ ಹಿಂಗೆ ಮುಟ್ಬೋದ ಮಗಳು. ನನ್ನ ಮಗಳು ಮುಟ್ರೆ ಅಯ್ಯೋ ಅಪ್ಪ ಅಪ್ಪ ಅನ್ಸ್ಕೊಂಡೆ. ಕಡೆ ಬನ್ನಿ, ಈ ಕಡೆ ಹೋಗಿ ಒಳಗೆ ಹೋಗಿ ಬರ್ರಿ, ಈ ಕಡೆ ಬರ್ರಿ, ಮನೆ ಕಡೆ ಬನ್ನಿ. ಬರ್ರಿ ಬರ್ರಿ, ಕೆಳಗೆ ಬನ್ನಿ, ಕೆಳಗೆ ಬನ್ನಿ. ನೋಡೋಣ ಮನೆಗೆ ಅವಾಗ ಕಾಯೋದವಲ್ಲ ಸರ್, ತಡೆ ಬಡ್ಸಲು ಚೆನ್ನಾಗ್ಬಿಡ್ತಾರೆ. ಸ್ಕ್ರೀನ್ ಮೊಬೈಲ್ ಅಲ್ಲಿ ಕೂಡ ಎಣ್ಣೆಸ್ಕೊಂಡು ಅಕ್ಕಿಸ್ಕೊಂಡು ತಾಯಿ ಒಂದು ಸೇರೆ ಕೊಟ್ಬಿಟ್ರೆ ಅವಳಿಗೆ. ಬರ್ರಿ ಕೆಳ ಬರ್ರಿ, ಕೆಳ ಬರ್ರಿ ಸರ್, ಕಳಮ್ಮ ಇಚ್ಚು ಬರ್ರಿ. ಕೆಳ ಬರ್ರಿ, ಎಲ್ಲ ಕೆಳ ಬರ್ರಿ. ಎರಡನೇ ಡಿಗ್ರಿ ಬಹಳ ಉತ್ತರ ಕಂಡರ ಬಗ್ಗೆ ಮಾತಾಡ್ಬೇಡಿ. ಕಂಡರ್ 3 ಡಿಗ್ರಿ ಒಂದು ಭಾಳ ಐತಿ. ಆಸ್ತಿ ದೊಡ್ಡ ಕಾಚಾಡ್ಬೇಕು, ಸಾಧ್ಯವ ನಂತರ ಸಹಾಯ ಮಾಡ್ಬೇಕು. ನೋಡಿ ಆಸ್ತಿ ಕಾಚಾಡ್ಸಿ ನಿಮ್ಗೆ ಗೊತ್ತಿರುತ್ತೆ. ನಾನು ಲೆವೆಲ್ ಹೇಳ್ತಾಡ್ತೀನಿ ನನ್ನ ಮನೆ ಯಾವುದು ಅಂತ ಇದೆ. ನಮ್ಮ ಮನೆ ಅವ ನಾವು ಇದೇ ಇರಲಿಲ್ಲ ಕೊಡ್ಲು ನಾವು ಬೆಂಗಳೂರು ನಿಮ್ಮಂಗೆ ಆಯ್ತಾ. ದಯವಿಟ್ಟು ಪಟಾಕಿ ಗಿಟಿ ಕೊಡಿನ ಯಾರು ದೀಪಾವಳಿ ಹಬ್ಬ ಮಾಡೋದಿಲ್ಲ, ಇನ್ನು ಮಾಡೋದಾರಿದ್ದಿಲ್ಲ. ಮತ್ತೆ ಏನಾರ ಮಾಡಿರಿ ಕಂಡರ ಮನೆ ಬಾಗಿಲು ಎಷ್ಟು ಪಟಾಕಿ ಹಚ್ಚಿಬಿಡಿ. ಆಮೇಲೆ ಕಂಡರ ಬಗ್ಗೆ ಮಾತಾಡ್ಬೇಡಿ. ದಯವಿಟ್ಟು ರೋಡ್ ಬ್ಲಾಕ್ ಮಾಡೋ ಮುಂದೆ, ರೆಡಿ ಮಾಡೋ ಮುಂದೆ ಬೇರೆ ನೀವೇನೋ ನಿಮ್ಮ ಸಂಭ್ರಮ ಮಾಡಿ ಪಟಾಕಿ ಹೊಡೆದು ಡಿಜೆ ಹಾಕಿರೋ ಮೊದಲು ಕಂಡರ ಮನೆ ಯಾರು ಮಲಗಿದೆ, ಯಾರು ಬಾಂಧವ್ಯ ಮನೆ, ಯಾರು ಬಸ್ ಸ್ಟ್ಯಾಂಡ್ ಸಿಗ್ತಾರೆ, ಯಾರು ವಯಸ್ಸಾದ್ರೆ, ಯಾರು ಕಷ್ಟ ನೋಡಿ ನಿಮ್ಮ ಡಿಜೆ ನೀವು ಪಟಾಕಿ ಹಾಕೊಳ್ಳಿ. ಅಥವಾ ಇನ್ನ ಡ್ರೈವರ್ಗಳಿಗೆ ಒಂದು ನಮಸ್ಕಾರ. ಯಾಕಂದ್ರೆ ನೀವು ಬಹಳ, ನಾನು ಒಬ್ಬ ಚಾಲಕನೇ, ಮುಂದಾದ ನಮ್ಮ ಟೈಮ್ ನಾನು ಚಾಲಕರ ಇದ್ದಂತನೋ ಏನಂದ್ರೆ ನೀವು ಸುಮ್ಮನೆ ಬಂದು ಮಗ ಕುಡಿತಾನೆ ಅಂದ್ಬೇಡಿ. ರಾಜಕಾರಣಿ ಇಲ್ಲಿ ಕೇಳೋ ಸಂಗತಿ ಇಷ್ಟೇ, ಹುಷಾರಾಗತ್ತಾ ಅಂತ ಒಂದು ಬರ್ತಾರೆ ಬಹಳ ಬುದ್ಧಿವಂತರು. ಎಷ್ಟು ದಿನಕ್ಕೆ ಹುಷಾರಾಗುತ್ತೆ, ಹೆಸರಿಗೆ ಹೋಗ್ಬೇಕು ನಾವು ಅಂತ ಕೇಳ್ತಾರೆ. ಇಲ್ಲಿ ಕಾಯಕ್ಕಾಗಲ್ಲ ಅಂತಕ್ಕಂತಾರೆ. 3 ಜನ ಬಹಳ ಬುದ್ಧಿವಂತರಲ್ಲಿ, ಒಂದು ಗೊತ್ತಿಲ್ಲ ಅನ್ನೋರೆಲ್ಲ ಬಹಳ ಬುದ್ಧಿವಂತರು. ಎಲ್ಲ ಗೊತ್ತಿರುತ್ತೆ. ನಮ್ಮ ಹೆಣ್ಮಕ್ಳು ಎಷ್ಟು ಮನೆ ಹಾಳು ಮಾಡ್ತೀವಿ, ಗಂಡ ಮನೆ ಕೂತ್ಕೊಂಡು ಕಟ್ಟೆ ಮೇಲೆ ಕೂತ್ಕೊಂಡು ಮಾತಾಡ್ತೀವಿ. ನಮ್ಮ ಗಂಡು ಮಕ್ಳು ಏನು ಕಮ್ಮಿ ಅಲ್ಲ, ನಾವೇನು ಕಮ್ಮಿನ. ಕಟ್ಟೆ ಮೇಲೆ ಕೂತ್ಕೊಂಡು ಯಾರು ಸುದ್ದಿ ಮಾಡ್ತೀವಿ ನಾವು, ಕಲ್ಕಟ್ಟೆ ಮೇಲೆ ಕೂತ್ಕೊಂಡು ಯಾರು ಸುದ್ದಿ ಮಾಡ್ತಿರೋ. ಯಾರ ಮನೆಗೆ ಬಡಬಗ್ರಿರ್ತಾರೋ ಮನೆ ಹಾಳು ಮಾಡ್ಬಿಡ್ತೀವಿ ಬರೀ ಬಾಯಲ್ಲಿ. ಇದೆಲ್ಲ ಬಿಟ್ಟು ಕಟ್ಟೋಣ, ಇದೆಲ್ಲ ಬಿಟ್ಟು ಕಂಡರ ಬಗ್ಗೆ ಮಾತಾಡೋಕೆ ಮುಂಚೆ ನಮ್ಮ ಮನೆ ಬಗ್ಗೆ ನಾವು ಯೋಚನೆ ಮಾಡೋಣ. ಸರಿ ಹೇಳ್ತಾ ಇದ್ದೀನಿ ನಾನು. ನಾವು ಇನ್ನೊಬ್ಬರು ಆಡ್ಕೋಣ ಮೊದಲು ನಮ್ಮನೆ ಗುಂಡಿ ಸರಿಗೆ ನೋಡ್ಕೋಬೇಕು. ನಮ್ಮನೆ ಗುಂಡಿ ಬೇರೆ ಬಂದ್ಬಿಟ್ರೆ ಮುಂಚೆ ನಾವು ನಮ್ಮನೆ ಗುಂಡಿ ಮುಚ್ಚಬೇಕು ಅಂತ ಹೇಳ್ತಾ ಇದ್ದೀನಿ ಅಲ್ವಾ. ಯಾಕೆ ಹೇಳ್ತೀವಿ ನಿಮ್ಗೆ ಗೊತ್ತಿರುತ್ತೆ. ಇಷ್ಟ ನೀವು ಎಲ್ಲಿಂದ ಬಂದಿರೋ ಪುಣ್ಯಾತ್ಮರು. ಊಟ ಹಾಕ್ತೀರಿ, ಕಾಫಿ ಕೊಡ್ತೀರಿ, ಶರ್ಟ್ ಕೊಟ್ಟಿರಿ, ಬಟ್ಟೆ ಕೊಟ್ಟಿರಿ, ಏನೋ ಕೊಡ್ತೀನಿ. ನಮ್ಮ ಹೊಟ್ಟೆಪಾಡು ನೋಡಿ. ಭಕ್ತರು ಎಷ್ಟು ಮುಖ್ಯ, ದೇವರು ಎಷ್ಟು ಮುಖ್ಯ, ಭಕ್ತರು ಅಷ್ಟೇ ಮುಖ್ಯ ಅಂತ ಹೇಳ್ತಾ ಇದ್ದೀನಿ ನಾನು. ಯಾಕೆಂದ್ರೆ ಭಕ್ತಿ ಇಲ್ಲದ ದೇವಸ್ಥಾನ ನಾನು ಏನು ಮಾಡೋಕ್ಕಾಗಲ್ಲ, ಮಗನ ಗಂಟೆ ಆಡ್ಸ್ಕೊಳಕ್ಕಾಗಲ್ಲ. ಭಕ್ತರು ಅಷ್ಟೇ ಮುಖ್ಯ. ಅದಕ್ಕೆ ಕೆಲವು ಬರ್ತಾರೆ, ಲೇಟ್ ಆಗುತ್ತಾ ಅಂತ ನಮ್ಮನೆ ಕೇಳ್ತಾರೆ. ಅವರು ಅಲ್ಲಿಂದ ಬಂದಿರ್ತಾರೆ, ನಿದ್ಗೆ ಬಂದಿದ್ದೀರಿ, ಉಪವಾಸ ಬಂದಿರಿ, ನಿಮ್ಮ ವರ್ಷ ನಿಮ್ಗೆ ದೇವ್ರ ಕಾಯಕಾರುತ್ತೆ. ಒಂದಿನ ನೀವು ದೇವ್ರ ಕಾಯ ಲೇಟ್ ಆಗುತ್ತಾ ಅಂದ್ರೆ ದೇವರೇ ಸ್ಕ್ರೀನ್ ಮೊಬೈಲ್ ಅಂದ್ಬಿಟ್ರ ಇಲ್ಲ. ನಾವೇನ್ ನಿಮ್ಗೆ ಸ್ಕ್ಯಾನರ್, ನಾವೇನ್ ನಿಮ್ ಸ್ವಾಮಿಗಳು. ಹುಷಾರಾಗುತ್ತಾ ಅಂತಿದ್ರು ಬಂದು ಅಲ್ಲ. ಹೇಳ್ತಾ ಇದ್ದೀನಿ ನಾನು. ಕಾಲ್ ಬಂದವೆ ಪುಣ್ಯಾತ್ಮ ವೀಲ್ಚೇರ ಬರ್ತಾನೆ, ಕಾಲ್ ಬರ್ತವೆ ಶಿವಣ್ಣ ಅಂತ ಪಂಚಪುರ ದೈನಾರು. ಅವ್ನು ನನ್ನ ಫೇಸ್ಬುಕ್ ಮಾಡ್ತಾನೆ, ಕಣ್ಣು ಬರ್ತವೆ, ಅವ್ನು ನನ್ನ ಫೋಟೋ ಹಾಕ್ತಾನೆ. ಅಲ್ಲಿ ನೋಡಿ ತಲೆ ಹೊಡಿತಾನೆ, ತಿರ್ತಾನೆ ನೋಡಿ. ಅವನೊಬ್ಬ ತಾಯಿ ಬಸ್ ತಿರ್ತಾನೆ. ಎಲ್ಲ ಸಿನಿಮಾ ನನ್ನ ವಿಡಿಯೋ ನೋಡಿ ಪುಣ್ಯಾತ್ಮ. ತಾಯಿ ಊಟ ಮಾಡುತ್ತೆ. ಯಾರು ಯಾವ ಮನೆ ನೀರು ಬರ್ತಾ ಇಲ್ಲ, ಯಾರ ಮನೆ ನಿಮ್ಮೂರ ರಸ್ತೆ ಇದೆ ನೋಡಿ. ನಿಮ್ಮೂರ ಮಕ್ಕಳಿಗೆ ಶಾಲೆಗಳು ಹೋಗ್ತಾರೆ, ಮಕ್ಕಳಿಗೆ ಫೀಸ್ ಪುಣ್ಯ ಬರ್ತದೆ ಆಯ್ತಾ. ಸಂಘ ಮಾಡ್ಕೊಳ್ಳಿ. ಏನ್ ಸಂಘ ಬರ್ತದೆ ನಿಮ್ಮೂರು ಅಂತ ಮಾತಾಡ್ತಾರೆ. ಯಾವ ಹೇಳಿ
ಊರು ಅಂತ ಮಾಡ್ಕೊಳ್ಳಿ, ಊರ ಒಗ್ಗಟ್ಟಾಗಿ ಜಾತಿ ಜಾತಿ ಗುದ್ದಾಡ್ಬೇಡಿ. ವಿನಂತಿ ನಿಮ್ಗೆ, ಯಾವ ಊರ್ಗಾರ ಹೋಗಿ ಜಾತಿ, ಯಾವ ಊರ್ಗಾರ ಹೋಗಿ ಹಾಕಿಲ್ಲ ಬೆಲೆ ಕಾಣುತ್ತಾ ಕಾಣಲ್ವ? ಯಾವ ಊರ್ಗಾರ ಹೋಗಿ ಪಕ್ಕದ ಮನೆ ಮುಂದವ್ರು ಕಾಲೆಳ ಯಾವಾಗ ಅಂತ ಯೋಚನೆ ಮಾಡ್ತಾರೆ. ಕನ್ನಡ ಯಾವ ಗ್ರೂಪೇಶ ಮಾಡ್ತಾರೆ ನಿಮ್ಮ ಮನೆ ಯಾರೋ ಪಕ್ತಾರೋ, ನೀವೀಗ ಮನೆ ಊಟ ಮಾಡ್ತೀವಿ ಮನೆ ಯಾವ ಮೂಲೆ ಪಿಲ್ಲರ್ ಕಡೆ ಯೋಚನೆ ಮಾಡ್ತೇನೆ. ಇಲ್ಲಿ ಯಾವನ ಕಾರ ಡ್ರಾಪ್ ಮಾಡಿ ಯಾವ ಪಂಚರ್ ಆಗುತ್ತೆ ಅಂತೀರಿ ಅಲ್ವಾ? ಡ್ರಾಪ್ ಮಾಡೋ ಯೋಚನೆ ಮಾಡಿ ಒಂದೇ ಸಹ ಕಾರಿಂದ ಅನುಕೂಲ ಇದೆ ಅಂತ, ಊಟಕ್ಕಾದ ಯೋಚನೆ ಮಾಡಿ ಮನೆ ಒಂದು ಮುಂದೆ ಬಂದೀವಿ ಅಂತ. ಹಿಂಗೆ ಕಂಡ್ರ ಬಗ್ಗೆ ಮಾತಾಡ್ಕೋಬೇಡಿ. ಆಮೇಲೆ ನಿಮ್ಮಲ್ಲಿ ವಿನಂತಿ ಪದೇ ಪದೇ ಹೇಳ್ತೀನಿ, ಇನ್ನೂ ಲಾಸ್ಟ್ ನಿಮ್ಮ ಮನೆ ಬರ ಅದು ಮೊದಲ ಕೆರೆ ನೀರು ಅಂತ ನೀವು ಕೇಳಿಲ್ಲ ಅಂದ್ರೆ ಸಿಂಹಗಳಲ್ಲಿ ಅಥವಾ ಬುಕ್ಕೊಳ್ಳಲ್ಲಿ ಓದಿ, ಮಾಯಾದಂತ ಮಳೆ ಬಂತು ನಾನ್ ನಿಲ್ಲುವಳ್ಳಲ್ಲ ಅಂತ ಹಾಡು ಬರುತ್ತೆ. ಅದು ಮಳೆಗ್ ಬರ ಹಳ್ಳ ಅಲ್ಲ, ಗಾಳಿಗೆ ಬರ ಹಳ್ಳ. ಎಲ್ಲಿಂದಲೂ ಪುಣ್ಯ ಸೇನೆ ಬರ್ತಾಯಿದ್ದೆ ನನ್ನ ಬದುಕು ಕೆರೆ ಎಲ್ಲ ಎಲ್ಲಿನ ಕ್ವಶನ್ ಕೊಡುತ್ತೆ, ಬಾಬಾಡಾಗಿದೆ ಮುಳ್ಳೆ ದೇವರ ಬಿಟ್ಟು ಕೊಡುತ್ತೆ. ಅದು ಐನ್ ಕೆರೆಯಿಂದ ಜೋಗ್ ಕೊಡುತ್ತೆ. ನಾನು ಹೇಳ್ತೇನೆ ಪುಣ್ಯದ ಹಳ್ಳ ಇಳಿತೀರ, ಅವಳು ಇಳಿತಾರೆ ಕಾಣ್ತದೆ. ನಾನು ಲೈವ್ ಹಾಕಿದ್ದೇನೆ, ಯಾರು ಇಳಿತೀರಿ ಎಲ್ಲಿ ಹೆಜ್ಜೆ ಹಾಕ್ತೀರಿ ಅಲ್ಲಿ 4 ಹೆಜ್ಜೆ ಆಳ ಇದೆ. ನಾನೇ ಜೇಸಿಬಿ ತಪ್ಪಿಸಿರೋದು, ಯಾಕೆಂದ್ರೆ ಬೇಸಿಗೆ ನೀರಿಲ್ಲ ಅಂತ. 20 ವರ್ಷದಿಂದ ಅಲ್ಲರಿತಿತ್ತದು, ಇವತ್ತು ಎಲ್ಲರೇ ಅದು ಮುಂಚೆ ನೀಡ್ತಿರಲ್ಲಿ. ಈಗ ಅಲ್ಲರಿತದೆ ಎಲ್ಲ ಕಡೆ ಕೊತ್ತವರೆ ಮಾಡಿ ಅಲ್ಲರಿತದೆ. ಅಲ್ಲಿ ಇಳಿದ್ಬಿಟ್ಟು 4 ಹೆಜ್ಜೆ ಮುಂದಕ್ಕೆ ಹಿಂಗೆ ಹೋಗ್ರಿ ಮ್ಯಾಕನ ಮಾಹಿತಿ ತಪ್ಪಕ. ಯಾಕಂದ್ರೆ ನೀವೆಲ್ಲರೂ ದುಡ್ಡು ಕೊಟ್ಟು ಎಲ್ಲರೂ ಕೆಸರು ಬಿದ್ದು ಓಡಾಡ್ತೀರಿ. ಅದು ಪುಣ್ಯದ ಹಳ್ಳ, ಯಾವ್ದು ಕೆಸರು ಓದ್ತಾ ಇಲ್ಲ. ಅಲ್ಲಿ ನಾವು ನಮ್ಮ ಮನೆಗೆ ಪೈಪೆ ಕಲೆಕ್ಷನ್ ಕೊಟ್ಟಿದ್ದು ನಾನು. ಏತಾದ್ರೆ ಮಕ್ಕಳ ಜಾಲಿಯಾಗಿ ಹೋಗ್ತಾರೆ, ನೀವು ಹೋಗ್ತೀರಿ, ನಿಮ್ ಕರ್ಮ ಕಳೀತೆ ಸೀದಾ ಮ್ಯಾಕೋರಿ. 4 ಹೆಜ್ಜೆ ಬಿಟ್ಟು ಮುಂದ್ಕೋರಿ, ಅರ್ಧಡಿ ಮೇಲೆ ಇಲ್ಲ ಆ ಕಡೆ ಬರೋ ಅಲಸ್ಪತ್ರೆ ಅಂತ. ಅದೇನ ಹೆಂಗ್ ಹಿಡಿತೀರಿ ನೀವು ಅಂದ್ರೆ ಅದೇನ ನಿಮ್ಗೆ ಕಾಯಿಲೆ ಬಂದ್ಬಿಡುತ್ತೆ. ಮಾತ್ರ ಅಲ್ಲಿ ನೋಡಿ ಎಷ್ಟು ಕಷ್ಟ ಪಕ್ಕ ಹೋಗಿ ಕೂಗಾಡ್ತಾ ಇದೆ, ಆದ್ರೂ ಕಲ್ಲು ಹಿಡಿತಾರೆ ಹಿಂಗೆ ಹೆಂಗೆ ಬಟ್ಟೆಗೆ ಇಸಿ ಅಲ್ಲೇ ಅಲ್ಲಿಂಗೆ ಅಂದ್ರೆ ಕಾಯಿಲೆ ಹೋಗುತ್ತೆ ನಮಗೆ ಅಂತ. ಆ ನೀರು ಮುಟ್ಟಿದ್ರೆ ಕಾಯಿಲೆನೇ ಹೋಗುತ್ತೆ. ಮೊದಲು ಕೇಳಿ ಹೋಗ್ಬೇಕು, ಹಿಂಗೆ ಹೋಗಿ ದಯವಿಟ್ಟು ತಲೆ ಮೇಲೆ ನೀರು ಹಾಕೊಂಡು ಹೋಗಿ ಅಲ್ಲಿ ಅಷ್ಟೊಂದು ಕಷ್ಟಪಡಬಹುದು. ಹಿಂಗೆ ಹೋಗಿ ಬರುವ ಹಿಂಗೆ ಹೋಗಿ ನೋಡಲ್ಲಿ ನೋಡಿ ಹಿಡಿತಾವ್ರ ಕಷ್ಟಪಡ್ಕೊಂಡು ಅಲ್ಲೇ ಸಿರಿಸಿ ಮೇಕಪ್ ಹೋಗ್ಬಿಡುತ್ತೆ ಅಂತ ಹೆಣ್ಮಕ್ಳು. ನಮ್ ಗಂಡ್ಮಕ್ಳು ಎಲ್ಲಿ ನಮ್ದು ಸ್ಟಾರ್ ಇಮಲ್ ಬಿದ್ದೋಗ್ಬಿಡುತ್ತೋ ಅಂತ ಅವ್ರಿಗೆ ಹೆದರಿಕೆ. ಆಯ್ತಾ? ಕೊಂಡಿದ ಹಳ್ಳ ಹೇಳ್ಕೊಂಡು ಹೋಗಿ ಈ ಕಡೆಯಿಂದ ಆಯ್ತಾ. ಆಗ ಯಾರಿಗೆ ಹೊಲ ಬಚ್ಚಿದ್ದೀನಿ ಇವ್ರಿಗೆ ಪಕ್ಕರಿಗೆ ಜ್ವರ ಇದ್ದೀರಿ ಅಷ್ಟೇ. ಹಿಂಗೆ ನಿಮ್ಮ ಅಕ್ಕಪಕ್ಕ ಯಾರು ಬರಂಗಿಲ್ಲ ನಂಗೆ. ದೂರದ ಬಂದಿವಿ ಅನ್ಬೇಡಿ, ಯಾರು ಸನ್ಮಾನ ಮಾಡಲ್ಲ. ಜನಗಳು ಏನ್ ಹೇಳ್ತೀರಿ, ಎಷ್ಟು ಬುದ್ಧಾಂತರ ನೀವು ಅಂದ್ರೆ ಇವತ್ತು ರಶ್ ಇದೆ. ನನ್ನ ತಮ್ಮಂದ್ರಿಂದ ಊಟ ಮಾಡಿಲ್ಲ. ನಾನು ಬೆಳಿಗ್ಗೆ ತುಮಕೂರಿಂದ ಬಂದೆ. ನಾವು ತಿಂಡಿ ನನ್ನ ತಮ್ಮನ ತಿಂದಿಲ್ಲ ಎನ್ನುವೆ. ನಾವ್ ಯೋಚನೆ ಮಾಡೋಣ, ತಮ್ಮನ ತಿಂದಿಲ್ಲ ನೀವೇ ಎತ್ತಿಲ್ಲ. ದೂರಿಂದ ಬಂದಿವಿ ಹುಷಾರಾಗುತ್ತಾ ಅಂತ. 8 ವರ್ಷ ಬಣ್ಣ ಬಂದ 30 ವರ್ಷ ಮಗುಗೆ ಜಗಮುಟ್ಟಂತೆ ಮಗ ಮದುವೆ ಮಾಡ್ತಿಲ್ಲ ಅಂತ. ಮಗಳೆಲ್ಲ ಇದನಂತೆ, ಬೇಡ್ಕೊಳ್ರಿ ಮಗು ಮದುವೆ ಮಾಡ್ಸಿ ಅಂತ. ಮಗಳಿಗೆ ಮದುವೆ ಮಾಡ್ಸಿ ಬೇಡ್ಕೊಳ್ರಿ. ಯಾರು ಬಂದಿಲ್ಲ, ಬರ್ಬೇಕು ಅಂತ ಏನಿಲ್ಲ. ಒಂದ್ ವೇಳೆ ಬರಕ್ ಆಗಲ್ಲ ಅಂದ್ರೆ ಮನೆಗಿದ್ರೆ ಕೆಲ್ಸಕ್ಕೆ ದೇವ್ರೆ ಬರ್ರಿ, 3 ಸರಿ ಬರ್ರಿ, 10 ಸರಿ ಬರ್ರಿ, ಮರಿ ಕಡೀರಿ ಮಟನ್ ಕಡೀರಿನಲ್ಲ. ಭಕ್ತಿ ಇರ್ಬೇಕು. ಬಂದಿದ್ದೀರಾ ಅಲ್ವಾ? ಇಲ್ಲಿ ಪವಾಡ ತೀರ್ಥ, 2ನೇದು ನಂಬಿಕೆ, 3ನೇದು ಮನೆ ಹಾಲಲ್ಲಿ ಗಡಿಯಾರ ಟಿವಿ ಟೈಮ್ ಫೋಟೋ ಇರ್ಬೇಕು. ದೇವ್ರ ಮನೆಗೆ ಇಕ್ಕಿನಿ ಸ್ನಾನ ಮಾಡಿಲ್ಲ ಮೈ ತಗೊಂಡಿಲ್ಲ ನಡ್ಕೊಂಡ್ಬಾರ್ದು. ಬೆಳಿಗ್ಗೆ ದೇವ್ರು ಮುಟ್ಟು ಕೆಲ್ಸ ಹೋಗ್ತಾರೆ, ಮತ್ತೆ ಫೋಟೋ ನಿಂತ ಕೆಲಸ ಮನೆ ಮಲ್ಕೊಂಡು ದೇವ್ರು ಬರಲ್ಲ. ನೀಟಾಗಿ ಕೆಲಸ ಮಾಡಿ ನೀಟಾಗಿ ಹೋಗ್ಬನ್ನಿ ಆಯ್ತಾ. 4ನೇದು ಅಂತರ. 5ನೇದು ಏನಂದ್ರೆ ನಮಗೆ ಮಾಟ ಆಗಿದೆ, ಮಂತ್ರ ಆಗಿದೆ, ಮನೆ ಮಂತ್ರ ಆಗುತ್ತೆ, ಹಸು ಹಾಲು ಕೊಡ್ತಿಲ್ಲ ಅಂದ್ರೆ ತೇರ್ಕಾಯಿ ಅಂತ ಕೊಡ್ತಾರೆ, ಪೂಜಾಕಾಯಿ ಅಂತ. ಮಾಟ ಮಂತ್ರ ಮಾಡಿ ಹಚ್ಕೋಲಿ ಅಂತ ತಗೊಂಡ ಕಟ್ಕೊಳ್ಳಿ. 1 ವರ್ಷ ಟೈಮ್ ಇರುತ್ತೆ. ಮನೆ ಬಾಗ್ಲಿ ಕಟ್ಟಿ ಅಂತರ ಹಾಕೊಳ್ಳಿ, ಫೋಟೋ ಇಟ್ಕೊಳ್ಳಿ. ಫೋಟೋ ತಗೊಂಡು ದೇವ್ರ ಮನೆಗೆ ಇಕ್ಕಿನಿ ಸ್ನಾನ ಮಾಡಿ. ಅಂಗಡಿಗಾಲಿ ಬೇಕರಿಗಾಲಿ ಯಾವ ನೀವು ವ್ಯಾಪಾರ ಜೊತೆ ಕಣ್ಣಿ ಕಾರಂಗಿಡಿ ಸಣ್ಣ ಅಂಗಡಿ ಸ್ಟಿಕ್ಕರ್ ಹಾಕೊಳ್ಳಿ. ಬಡವರಾದ್ರೆ ಒಂದು ಫೋಟೋ ಹಾಕೊಳ್ಳಿ, ನೀಟಾಗಿ ಪೂಜೆ ಮಾಡಿ. ಮರಿ ಕಡಿಬೇಕಾಗಿಲ್ಲ, ಬೆಳಗ್ಗೆ ಮುಟ್ಟಿ. ಇನ್ನು ನಿಮ್ಗೆ ಯಾವುದೇ ವಾಹನ ನಿಮ್ಗೆ ಗೊತ್ತಿರುತ್ತೆ, ಅದು ಗಾಡಿ ಆಗಲಿ, ಬಸ್ ಆಗಲಿ, ಕಾರ್ ಆಗಲಿ, ಆಕ್ಸಿಡೆಂಟ್ ಆಗ್ಬಾರ್ದು, ತೊಂದರೆ ಆಗ್ಬಾರ್ದು. ಒಳಗಿಂದ ಹೊರಗಿಂದ ಡಬಲ್ ಸೈಡ್ ಸ್ಟಿಕ್ಕರ್ ಕೊಡ್ತಾರೆ. ನಿಮ್ಮ ಪವರ್ ಸೈಡ್ ಆಗ್ಬೇಕು ನಮ್ಗೆ. ಒಳಗಿಂದ ನಿಮಗೆ ಸೇಫ್ಟಿ ಏನು ಒಳಗೆ ಬರ್ದಂಗಿರ್ಲಿ ಅಂತ. ಯಾಕೆ ಗಾಡಿ ಹೋಗೋ ನಮ್ಮ ಮನೆ ಆಚೆ ಕಡೆ ರಸ್ತೆಯಲ್ಲಿ ಕೋಳಿ ಮಟ್ಟೆ ನಿಂಬೆ ಉಳಿಯುತ್ತೆ, ಮಾಟ ಮಂತ್ರ ಇರುತ್ತಲ್ಲ, ನಂಗೆ ಗೊತ್ತಿಲ್ಲ. ಅದನ್ನು ತೋರಿಸ್ಕೊಂಡು ಅಂತ ಕಡಿಬೇಡಿ. ಯಾಕೆ ನಿಮ್ಮ ಅಪ್ಪ ಅಮ್ಮ ನೋಡ್ಕೊಂಬಿಡಿ, ಅವರೇ ಅಪ್ಪ ಅಮ್ಮ. ಅವಾಗ ಏನು ಬರ್ದೇ ಇರಲಿ, 2 ಕಡೆ ಕಣಂಗಾಗಿ ಸ್ಟಿಕ್ಕರ್ ಯಾವುದೇ ಆಕ್ಸಿಡೆಂಟ್ ಆಗದಿಲ್ಲ ಅಂತ. ನಿಮ್ಮಲ್ಲಿ ನಾವು ಒಂದೇ ರಿಕ್ವೆಸ್ಟ್ ಮಾಡೋದು ಏನ್ ಗೊತ್ತಾ, ಹೆಲ್ಪ್ ಮಾಡ್ತೀರಾ? ಕೈತೆ ಯಾರು ಹೆಲ್ಪ್ ಮಾಡ್ತೀರಾ? ಅರ್ಧಂಬರ್ಧ ನನ್ನ ತಮ್ಮ ಕಳ್ಳ. ನಿಮ್ಮ ಆಸ್ತಿ ನೀವು ಬರ್ಕೊಬಿಡಿ. ನಿಮ್ಮ ಆಸ್ತಿ ಮನೆ ಮಠ ಅಲ್ಲ, ನನ್ನ ಹೆಸರು ಬರೀರಿ. ಬರೀತೀರಾ? ಯಾರು ಬರ್ಬೇಕು ನಾವು ಕರಿ ನಮಗೆ ಬರೆಯಲ್ಲ ಆಯ್ತಾ. ಯಾವ ಆಸ್ತಿ ಅಂದ್ರೆ ನಿಮ್ ಮನಸ್ಸಿಗಿಂದಿರಲ್ಲ, ಶುದ್ಧವಾದ ಮನ್ಸ, ಅದನ್ನ ಬರ್ಬಿಡಿ. ನಿಮ್ ಮನ್ಸಲ್ಲಿ ಸಾಕು, ನಾವು ಬೇರೆ ಏನ್ ಬೇಡ. ಅರ್ಥ ನಿಮ್ಮ ಅಣ್ಣ ತಮ್ಮ ಕೇಸಕ್ಕೆ ಮುದ್ದಾಡ ಸಾಯ್ಬೇಡಿ. ಮತ್ತೊಮ್ಮೆ ಊಟ ಮಾಡಿ ಅಣ್ಣ ತಿನ್ನ ತಮ್ಮ ತಿನ್ನಾಗಲ್ಲ ಆಯ್ತಾ. ಸಾಧ್ಯವಾದ್ರೆ ಶೇರ್ ಮಾಡಿ. ಇವತ್ತು ಜಗತ್ತಿಗೆ ಪ್ರಸಿದ್ಧಿ ಮಾಡ್ಯಾರ ನನ್ನ ಇಂಥ ಪುಣ್ಯಾತ್ಮರು. ಯೂಟ್ಯೂಬ್ ಅಲ್ಲಿ ಏನ್ ಫೇಸ್ಬುಕ್ ಮಾಡ್ತಾರೆ, ಈ ಪುಣ್ಯಾತ್ಮರು ನನ್ನ ಫೇಸ್ಬುಕ್ ಫೇಮಸ್ ಮಾಡಿರೋದು. ನನ್ನ ಒಳ ಗುಣವಂತ ಹಾಕೋದವ್ರೆ, ಬೈಯದ್ ಹಾಕೋದವ್ರೆ, ಬೈತನ್ನೋದವ್ರೆ, ತಗೊಳ್ಳೋರವ್ರೆ. ನೋಡಿರ್ತೀವಿ ನೀವೀಗಲ್ಲ. ಅಂಧಾಶ್ರಮ ವೃದ್ಧಾಶ್ರಮ ಸಹಾಯ ಮಾಡ್ತಿರ್ತೀವಿ. ಯಾರೋ
ಅಂದ್ರೆ ಸ್ಯಾರಿ ಕೊಟ್ಟಿವಿ, ಅವನ ಬಾಕಿದಾನೆ ಮನೋಹರ್ ಅಂತ ಪುಣ್ಯಾತ್ಮ, ಸೀರೆ ಕೂಡ ಹೆಂಗಸನ್ ಬಿಡ್ತಾನೆ ಅಂತ ಅವ್ರು ಕಂಡಿಲ್ಲ ಅಂತ ಗೊತ್ತಿಲ್ಲ. ಐವೇಕ್ ನನ್ ಬಗ್ಗೆ ಇನ್ನೇ ಒಂದ್ ದಿವಸ ಎಲ್ಲ ನಾವು ವ್ಯಕ್ತಿ ಮತ್ತಿದ್ದು ಯಾರನ್ನ ಆಂಬುಲೆನ್ಸ್ ಅಲ್ಲಿ ಅಲ್ಲೇ ಬಂದು ಮೆಸಾಯ್ಕಾನೆ ಏನಂತ ಗೊತ್ತ ಹೆಂಗಸನ್ ಬಿಡ್ತಾರ ಅಂತ. ಅಜ್ಜಿ ಬಂದು 70 ವರ್ಷ ಬರೇ ಈ ತರ ಬುದ್ಧಿ ಬಿಟ್ಟು ಬೇರೆ ಬೇರೆ ತಲೆ ಕೆಸ ಬಿಟ್ಟು ಯಾಕೆ ಹೇಳಿದೆ ಅವ್ರನ್ನ ಅವರೇ ಮಾನ್ಬವರಲ್ಲ, ಅವ್ರಿಗೆ ಅವ್ರ ಬಗ್ಗೆ ಗೊತ್ತಿಲ್ಲ. ಗೊತ್ತಾಗುತ್ತಾ? ನೀವು ಅಷ್ಟೇ ಪಕ್ಕದ ಹಿಂಗಂತಾರೆ ಅವ್ರ ಹಿಂಗಂತಾರೆ ತಲೆ ಕೆಸಬಾರ್ದು. ಏನಾನೆ ನಿಮ್ ಕೆಲಸ ನೀವು ಮಾಡ್ತಾ ಹೋಗ್ತಾರಿ, ನಿಮ್ಮನೆ ಕಟ್ಕೊಂಡು ಯಾರು ಬರಲ್ಲ. ಅರ್ಥ ಆಗುತ್ತಾ? ಸಾಧ್ಯವಾದ್ರೆ ಶ್ರೀ ಕ್ಷೇತ್ರ ದುರ್ಗಾಸನ ಪೇಜ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಯೂಟ್ಯೂಬ್ ಎಲ್ಲ ಬಿಟ್ಟಾರ ಪುಣ್ಯಾತ್ಮರು, ಶೇರ್ ಮಾಡಿ. ಯಾರು ಬರ್ಲಿಕ್ಕೆ ಗೊತ್ತಿಲ್ಲ, ಯಾರು ಬರ್ಲಿಕ್ಕಾಗಲ್ಲ, ಯಾರಿಗೆ ಬಸ್ ಚಾರ್ಜ್ ಇಲ್ಲ, ಅವರಲ್ಲೇ ಬೇಡ್ಕೋಬಹುದು. ಒಂದ್ ವೇಳೆಗೆ ಯಾರಿಗೆ ಮದುವೆ ಆಗಿಲ್ಲ, ಮಗ ಬಂದಿಲ್ಲ, ಮಗಳು ಬಂದಿಲ್ಲ, ಇಲ್ಲಿ ಬಹಳ ಸ್ಟೋರಿ ಬರ್ತವೆ. ಮಗಳು ಡಿಗ್ರಿ ಮಾಡಾಳೆ, ದೇವ್ರ ನಂಬಲ್ಲ, ಮದುವೆ ಮಕ್ಕಳಾಗಬೇಕಂತ, ಒಳಮೆ ದೇವ್ರ ನಂಬಲ್ಲ, ಒಳಮೆ ದೇವ್ರ ನಂಬಲ್ಲ, ಮಗಳು ಬರಲ್ಲ, ಮತ್ ಮಗು ಹೆಂಗಾಗುತ್ತೆ? ದೇವ್ರು ಹುಡುಕೊಂಡ ಅವ್ರಿಗೆ ಮಗು ಕೊಡ್ಬೇಕು. ಎಷ್ಟು ದಿನ ಆಗ್ತವೆ ಅಂತ ಬರೀ ಹೇಳ್ಕೊಡ್ಬೇಕು ನಾವು ಇಲ್ಲಿ. ಆಮೇಲೆ ಮತ್ತೆ ಇನ್ನ ಬಹಳ ನಮ್ಮ ಹುಡುಗ ಬಹಳ ಬುದ್ಧಿವಂತರು, ಡಿಗ್ರಿ ಮಾಡಿ ಮೊನ್ನೆ ಯಾರು ಜರ್ಕೊಂಡಾರಂತೆ, ಎದೆ ಬರೀತಾರೆ ಅಂದ್ರೆ ರಾತ್ರಿ ಹೊತ್ತು 38 ವರ್ಷ ಅಂತ ಅವನಿಗೆ. ರಾತ್ರಿ ಹೊತ್ತು ಯಾವ ರೀತಿ ನಡಿ ಅವ್ರ ಅಮ್ಮಗೆ ಸಾಯಂಕಾಲ ಉಳಿತಾನ, ಬಹಳ ಒಳ್ಳೆ ಮಗಂತೆ. ಒಂದೇ ಮದುವೆ ಮಾಡ್ಸ್ಬೇಕಂತ ನಾನು ಹೇಳಿದ್ರೆ ಮದುವೆ ಮಾಡಿಸ್ಬಿಡೋದು. ಯಾಕಂದ್ರೆ ತಾಯಿ ತಂದಿಗೆ ಅನ್ನ ಹಾಕಲ್ ನನ್ನ ಮಗ 8 ಮಗು ಸಾಕ್ತಾನ ಅಥವಾ ಯೋಚನೆ ಮಾಡಿ ನೋಡ್ರಿ. ಕರೆಕ್ಟಾ? ನಾವು ಯಾರ ಬಗ್ಗೆ ಯೋಚನೆ ಮಾಡಲ್ಲ. ನಾನು ತುಂಬಾ ಶ್ರೀಮಂತ, ಯಾಕೆಂದ್ರೆ ನಮ್ಮಪ್ಪ 3 ಡಿಗ್ರಿ ವರ್ಷ ನಂಗೆ. 1 ಡಿಗ್ರಿ ತಾಯಿ ತಂದೆಯಿಂದ ಏನು ಹಿರಿಯರು ಕಿರಿಯರನ್ನು ಬಂದು ಕಳ್ಸಾನೆ. 2ನೇದು ಕಂಡರ ಬಗ್ಗೆ ಮಾತಾಡಬಾರ್ದು ಅಂತ. 3 ಡಿಗ್ರಿ ಹೇಳ್ಕೊಟ್ಟಾರ ನಮ್ಮಪ್ಪ. ಏನಡಿ ಹಾಕ್ತಿದ್ರೆ ಕಾಟಪ್ಪ ಅಂತ, ಹಂಗೆ ಕಟ್ತಿದ್ದೀನಿ ನಾನು ಅಲ್ವಾ. ನಾವು ಎಷ್ಟು ಅಷ್ಟು ಬದುಕ್ಬೇಕು, ಅವಾಗ ಏನಾಗಲ್ಲ. ಅರ್ಥ ಇನ್ನೊಂದ್ಸರಿ ಹೇಳ್ತೀನಿ, ಯಾರಿಗೆ ನಂಬಿಕೆ ಇದೆ ಅವ್ರ ದೇವಸ್ಥಾನಕ್ಕೆ ಬನ್ನಿ. ಯಾರು ಕಾಯ್ಬೇಕು ಅಂತ ಕಾಯ್ರಿ. ಯಾಕಂದ್ರೆ ರಸ್ತೆ ಕಾಯ್ತೀರಿ, ರೋಡ ಕಾಯ್ತೀರಿ, ಆಕ್ಸಿಡೆಂಟ್ ಕಾಯ್ತೀರಿ, ಹಾಸ್ಪಿಟ್ಲ ಕಾಯ್ತೀರಿ, ಎಲ್ಲೋ ಕಾಯ್ತೀರಿ, ತಿಂಡಿ ಕೂಡ ಕಾಯ್ತೀರಿ. ಸಿನಿಮಾದಲ್ಲಿ ಯಾರ ಸಿನಿಮಾ ಬಂದು ಕೂಗಾಡ್ತೀರಿ, ನಮ್ಮ ಅಪ್ಪ ಬಂದು ಬಿಟ್ಟೆ ಕೂಗಾಡ್ತೀರಿ, ಅಲ್ಲೆಲ್ಲ ಕಾಯ್ತೀರಿ. ಇದು ಪುಣ್ಯ ಸ್ಥಳ. 5 ಅಡಿಗೆ ನೀರು, 8 ಅಡಿಗೆ ವಿಗ್ರಹ ಮೂರ್ತಿಗಳು. ವಿಗ್ರಹ ಮೂರ್ತಿ ಹೇಗಿದೆ ಹಾಗೆ ಮಕ್ಕಳಿದಾವೆ. ಒಂದೇ ಒಂದು ಸೊಳ್ಳೆ ಕಡೆ ಎಲ್ಲ ಮೋಸ ಅಂತ ಖಂಡಿತ ಮಾಡಲ್ಲ. ಬೇಕಿನ ತಗೊಳ್ಳಿ, ಫೋಟೋ ಅಂತ ಸೇರ್ತಾರೆ. ಬ್ಯಾಡ್ವಾ ಸೈಲೆಂಟ್ ಮನೆಗೆ. ಯಾಕಂದ್ರೆ ಇಲ್ಲಿ ದಂಡಂ ದರ್ಶನ ಇರ್ತಪ್ಪ. ದಯವಿಟ್ಟು ತುಂಬಾ ಜನ ಬೇಜಾರಾಗುತ್ತೆ. ಇತ್ತೀಚೆಗೆ ಅಡಿಕೆ ಮಾಡ್ಕೊಂಡಾರಂತೆ. ನನ್ನ ಮೊನ್ನೆ ಒಂದು ಯಾರೋ ಅಮ್ಮ 1 ವರ್ಷದಿಂದ ಅಡಿಕೆ ಮಾಡ್ಕೊಂಡಿರೋದಿಲ್ಲ. ಅರಸಿಕೆರೆ ಯಾರೋ ಊರಂತೆ, ಅಮ್ಮಂಗೆ ಹುಷಾರಾಗ್ಬಿಡುತ್ತಂತೆ. ಈಗ ಇಲ್ಲಿ ಬರೋದು ದೂರ ಅಂತೆ ಅರಸಿಕೆರೆಯಿಂದ. ಮತ್ತೆ ಅಮ್ಮಂಗೆ ಆಯ್ತಂತೆ, ನಿಮ್ಗೆ ನಾನು ಯಾರೋ ನಂಬರ್ ಕೊಟ್ಬಿಟ್ರಿ, ನನ್ನ ಮಕ್ಕಳು ಯಾರೋ ನಮ್ದ. ಅವಳು ನನ್ನ ಫೋನ್ ಮಾಡಿ ಕೇಳ್ತಾಳೆ, ಅಕ್ಕ ಯಾರೇ ಫೋನ್ ಮಾಡಿ ಬಂತು ಸಾಧ್ಯವ ಕೇಳ್ತಾಳೆ, ನಿಮ್ ಕಡೆ ಯಾರು ಚೇತ ಕೊಡ್ಸಿ ಅಂತ. ಹಿಂಗೆ ಮಗ ಮನೆ ಮಲ್ಗ್ಯಾನಂತೆ, ಕುಡಿತಾನಂತೆ, 2 ಮಕ್ಕಳು ಕಳ್ಸ್ಕೋಯಾರಂತೆ. ನಾವು ನೋಡ್ಕೋಬೇಕಂತ ಅವ್ರ ಅಪ್ಪ ಅಮ್ಮನ. ಒಂದ್ಸರಿ ಬರೀ ಬೇಡ್ಕೊಂಡಿದ್ರಂತ ಹುಷಾರಾಯ್ತಂತೆ, ಅಡಿಕೆ ತಿರ್ಸಬೇಕಾಗ್ತಲ್ವಂತೆ, ಮತ್ತೆ ಹಂಗಾಯ್ತಂತೆ ಅರಸಿಕೆರೆ. ಅದಕ್ಕೆ ನಾವಿನ್ನೊಂದು ಸ್ವಲ್ಪ ಏನ್ ಮಾಡ್ತೀವಿ ಗೊತ್ತಾ, ಈಗ ಆಲ್ಮೋಸ್ಟ್ ಎಲ್ಲ ಸ್ಟಾಪ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ. ಗೊತ್ತಾರೆ ಯಾರು ನಿಜವಾದ ಹ್ಯಾಂಡಿಕ್ಯಾಪ್ ಪೇಷಂಟ್ ನಾವೇ ಬಂದು ನೋಡ್ತೀವಿ, ತಲೆ ಕಟ್ಸ್ಕೊಬಿಡಿ ಅಂತ ನಾವೇ ಕಟ್ತೀವಿ. ಆಮೇಲೆ ಅಲ್ಲಿ ಎಲ್ಲಿದೆಲ್ಲ ಕರ್ಕೊಂಡ್ಬರ್ತೀರಿ, 100 ಮೀಟರ್ ಅದು, 200 ಮೀಟರ್. ನಿಮ್ ತಾಯಿ ತಂದೆ ಇದು ಯಾಕೆ ಹೇಳ್ತೀನಿ ಅಂದ್ರೆ, 8 ತಿಂಗಳು 9 ತಿಂಗಳು ತಾಯಿ ಎತ್ತು ನಮ್ಮ ಓಡಾಡ್ತಾಳೆ ಹೊಟ್ಟೆ ಒಳಗೆ. ತಂದೆ ನಮ್ಮ ಜೀವಪುರ ಸಾಕ್ತಾನೆ. ಯಾವ ನಮ್ಮ ಮನೆ ಬಂದಾನೆ 3 ಹೆಣ್ಮಕ್ಳು 2 ಗಂಡು ಮಕ್ಳು ಅಂತೆ. ಒಂದು 60-70 ಕೆಜಿ ಅಮ್ಮನ 50-60 ಕೆಜಿ ಅಮ್ಮನ ಎತ್ತಿ ಬರಕ್ಕಾಗಲ್ಲ, ಕಾಯಕ್ಕಾಗಲ್ಲ ಅಂತ ಕುದರ್ಕೊಂಡು ಐವೇಕಿ ಮೊನ್ನೆ ಕುದರ್ಕೊಂಡು ಕಾಯಕ್ಕಾಗಲ್ಲ ಅಂತೆ, ಕುದುಮರಕ್ಕಾಗಲ್ಲ ಅಂತ. ಎಷ್ಟು ಜನ ಭಕ್ತರು ಬಂದು ಇಲ್ಲಿ ಬಂದು ಕೇಳ್ತಾರೆ. ಆಗಲ್ಲ ಅಂದ್ರೆ ಹೋಗಿ ನಮ್ಮ ಹುಡುಗರು ಕರ್ಕೊಂಡ್ ಬರ್ತಾರೆ, ಈ ಕಡೆ ನಡ್ಕೊಂಡು ಹೋಗ್ತಾರೆ. ನೋಡಿ ಲೆವೆಲ್ ಹಾಕ್ಬಿಟ್ಟಿದ್ದೀನಿ ನಾವು ಐವೇಕ ಆಚರಿಸ್ಕೊಂಡಾಗ ಮಾತ್ರ ಅಪ್ಪ ಬೇಕನ್ನ, ಕುದುಮರಕ್ಕಾಗಲ್ಲ ಅಲ್ವಾ. ಯಾರು ಇದ್ದಿರಲ್ಲಿ ನಾಳೆ ಬರೋಕ್ಕಾಗಲ್ಲ, ಕಾಯಂಗಿದ್ರೆ ಬನ್ನಿ, ಕರ್ಕೊಂಬರಂಗಿದ್ರು ಬನ್ನಿಪ್ಪ. ಯಾಕೆ ನಾವು ನಮ್ಮ ಅಪ್ಪ ಅಮ್ಮ ಸಾಕೊಂಡೆ, ನೀವು ನಿಮ್ಮ ಅಪ್ಪ ಅಮ್ಮ ಸಾಕಾದ್ರು ಬನ್ನಿ. ನೋಡಿ ನಾವು ನಮ್ಮ ಅಪ್ಪ ಅಮ್ಮ ಇದ್ದಾರೆ ಆಯ್ತಾ. ನಮ್ಮ ಅಪ್ಪನು ನಮ್ಮ 84 ವರ್ಷ, ನಮ್ಮ ಅಪ್ಪ ದನೆಲ್ಲ ಮೇಸ್ತಾನೆ. ನಾವು ಅಡುಗೆನೆ ಮಾಡ್ತಿದ್ವಿ ನೋಡಿದ್ರೆ, ಆಮೇಲೆ ಪ್ರಸಾದ ಹೋದಲ್ಲ ಆಯ್ತಾ. ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ನಂಬಿಕೆ ಇದ್ದರೆ ಮಾತ್ರ ಪ್ರವೇಶ, ನಂಬಿಕೆ ಎಲ್ಲ ನಿಮ್ಮ ಮನೆಗಿರಿ. ಫಸ್ಟ್ ನಿಮ್ದು ನನ್ನದು, ನನ್ನಿಂದಲೇ, ನನ್ನ ಎಲ್ಲ ನನ್ನಿಂದೇನೋ ಅಹಂಕಾರ ಬಿಟ್ಟು ಬನ್ನಿ. ಆಮೇಲೆ ಒಂದು ಸಣ್ಣ ವಿನಂತಿ, ಯಾರು ಬೇಜಾರಾಗ್ತೀರಾ, ನಿಮ್ಮ ಅವ ನೀವು ಕುತ್ಕೋಬಲ್ಲ, ಮಗುಳ ಕಡೆ ಯಾಕೆ ಅರ್ಜಿ ಬಿಡ್ತೀನಿ ಇದೇನಾ ನೋಡಿ. ನಾವು ನಿಮ್ಗೊಂದು ವಿನಂತಿ ಮಾಡ್ಕೊತೀವಿ. ಏನ್ ಹೇಳೋಣ, ಏನಿರೋದು, ನಿಧಾನಕ್ಕೆ ಮನೆಗೆ ಹೋಗಿ, ತಾಳ್ಮಿಂದ ಮನೆಗೆ ಹೋಗಿ. ಬರದೇ ಬಂದಿರೋ ಗಂಡ್ಮಕ್ಳು ಆಗ್ಬಿಡಿ, ಶಾಸ್ತ್ರ ನಮಸ್ಕಾರ ತಾಯಿ ಬೇಡ್ಕೊಳ್ಳಿ. ಹೆಣ್ಮಕ್ಳು ಮಂಡಿ ಕೊಟ್ಟು ನಮಸ್ಕಾರ ಮಾಡಿ. 8 ವಿಷಯ ಎಲ್ಲ ಗಂಡು ಬಂದು ಕೇಳ್ಕೊಳ್ಳಿ, ಗಂಡು ವಿಷಯ 8 ಬಂದು ಕೇಳ್ಕೊಳ್ಳಿ. 10 ವರ್ಷ ತಾಯಿ ತಂದೆ ಬರ್ಬೇಕು. ಈಗೆಲ್ಲ ಸಿಂಪಲ್, ಅಜ್ಜಿ ಬರುತ್ತೆ, ಮೊಮ್ಮಗನ್ ಕರ್ಕೊಂಡು, ಮೊಮ್ಮಗಳು ಕರ್ಕೊಂಡು. ಮಗಳಲ್ಲಿ ಮಗಳು ಬಿಸಿ ಇದ್ದಾಳೆ, ಅಳಮೆ ದೇವ್ರ ನಂಬಲ್ಲ, ಯಾವನೇ ಸಾಕ ಹೇಳ್ತಿಲ್ಲ ಅವ್ನು ದೇವ್ರ ನಂಬಲ್ಲ ಅಂತ ಹೇಳ್ತೀನಿ. ಮಕ್ಕಳು ಸಾಕೊಂಡ್ರೆ ಜಾಸ್ತಿ ಅವರೇ ಬರೋ. ಆಮೇಲೆ ಮದುವೆ ಆಗಿಲ್ಲ, ಮನೆ ಮಲಗಿನ ನಾವು ಮದುವೆ ಮಾಡ್ಸಲ್ಲಪ್ಪ, ಯಾವ್ದೇ ಕಾರಣಕ್ಕೂ ಬಿಟ್ಬಿಟ್ಟಿದೀವಿ ನಾವೀಗ. ಅಂತರ ಕೊಡೋದು ಬಿಟ್ಟು ನಾವೇ ನೋಡಂತ ಕೂತೀವಿ. ಯಾಕಂದ್ರೆ ಬಂದಾರಲ್ಲ ಕೈ ನೋವು ಅಂತರ ಕಟ್ಟಿ ಮನೆ ಮಲಗಿ ಅಂತ ಕೊಡಿ ಅಂತಾರೆ. ನೀರು ಕೊಡೋ ಸರವಾಯ್ತು, ಮುಂಚೆ ಎಲ್ಲ ಗೊತ್ತಿರುತ್ತೆ ನಿಮ್ಗೆಲ್ಲ. ಈಗ ಬಂದಾರಲ್ಲಿ ನೀರು ಕೇಳ್ತಾರೆ, ಕೈ ನೋವು ನೀರು ಕೊಡಿ ಅಂದ್ರೆ ನಾವು ನೀರು ಕೊಡೋಕ್ಕಾಗಲ್ಲ. ಅಥವಾ ಬಸ್ ಚಾರ್ಜ್ ಕೊಡೋದು ನಿಲ್ಸಿ, ದಯವಿಟ್ಟು ಯಾರು ಬೇಜಾರು ಕೊಡಿ. 200 ರೂಪಾಯಿ ಕೊಟ್ಟು 2 ಸಾವಿರ ಕೊಡಿ, ಮನೆಯಾರು ಬೈಸ್ಕೊಂಡೋದ 2 ಸಾವಿರ ಕೊಡ್ಬೇಕಂತೆ ಆಯ್ತಾ. ಎಲ್ಲಿ ನಿಲ್ಸಿದ್ಮೇಲೆ ಯಾರು ಬೇಜಾರಾಗ್ಬಾರಪ್ಪ. ಇದೊಂದು ವಿಷಯ ಹೇಳ್ತೀನಿ, ಮನೆ ಪಾಯ ಹಾಕಿದೀನಿ, ಮನೆದಂತೆ ಅರ್ಧ ಕಟ್ಟಿ ದಯವಿಟ್ಟು ಬರ್ಬಾರ್ದು, ದುಡ್ಕೊಡಲ್ಲ. ಈಗ ದುಡೀರಿ, ಹೇಳ್ತಿದ್ವಿ. ಸಾಕಷ್ಟು ಬರ್ತಾರೆ, ಮನೆ ಅರ್ಧ ಬರ್ಧ ಐತಿ, ಗಂಟು ಕೆಲ್ಸಕೋವಲ್ಲ, ಮಗಳು ಎಲ್ಲಿ ಮಾತು ಕೇಳಲ್ಲ, ಮನೆ ಕಟ್ಟೋದು ನಾವು ಕೊಡಲ್ಲ. ಒಂದು ಶೆಡ್ ಹಾಕೊಳ್ರಿ ನೋಡಿ, ಅದೇ ಮನೆ 18 ಜನ 8 ರೂಮ್ ಹೊಲ ಕೊಡ. ನಾವು ಮನೆ ಶೆಡ್ ಹಾಕೊಂಡು, ಸಣ್ಣ ಶೆಡ್ ಹಾಕೊಂಡ್ರೆ ಪರವಾಗಿಲ್ಲ, ದೊಡ್ಡ ಮೋಡ್ ಹಾಕ್ಬಿಡೋದು. ಮನೆ ಬಂದ್ರೆ ಅಕ್ಕ ಯಾರು ಬಹಳ ಸ್ಮಾರ್ಟ್ ಆಗಿ
ಮನೆ ಡೂಗ್ಲೆಸ್ ಅಂತ ಡೂಗ್ಲೆಸ್ ಮನೆ ಕಟ್ತಾ ಇದೀನಿ ಗಂಟು ಕೆಲ್ಸ್ಕೋವಲ್ಲ ಮಗಳಲ್ಲಿ ಕೋನಗೌಡ ರಾಣಿ ಏನಪ್ಪ ಕೆಲ್ಸ್ಕೋವಲ್ಲ ಮನೆ ಕಟ್ಬೇಕು ನಾನು ಹೇಳ್ದೆ ಕೈಕ ಮುರ್ಕೊಂಬರವ ದುಡ್ಡು ಕೊಡ್ತೀನಿ ಕರೆಕ್ಟ್ ಅಲ್ವಾ ಸೋಂಬೇರಿಗಳಿಗೆ ಪುತ್ತಿವನ್ನು ಸಾಕಾಗಲ್ಲ ದುಡ್ಡಿಗೆ ಕಷ್ಟ ಪಡ್ಕೊಂಡು ಅರ್ಥಾತ ಇನ್ನೊಮ್ಮೆ ಹೇಳ್ತೀನಿ ಅನ್ನ ವೇಸ್ಟ್ ಮಾಡಬೇಡಿ ಬೇಕಾದ್ರೆ ತಗೊಳ್ಳಿ ಬೇಡವ್ರು ಹಂಗೆ ಹೋಗಿ 2 ವರ್ಷ 4 ವರ್ಷ ಮಕ್ಕಳಿಗೆ ದಯವಿಟ್ಟು ಪೇಪರ್ ಕೊಡಲ್ಲ ಯಾಕೆ ನಮ್ಮ ಹಬ್ಬ 2 ರೂಪಾಯಿ 1,000 ಕಾಯ್ತು ಅಂತ 2 ರೂಪಾಯಿ ದುಡ್ಡು ಎಷ್ಟಾಗುತ್ತೆ ಪೇಪರ್ಗೆ ಇಲ್ಲ ಅನ್ನವೇ ಹೇಳ್ತಾರೆ ನೀವು ಮೊಬೈಲ್ ಆಫ್ ಮಾಡಿಕ್ಕೆ ಆಮೇಲೆ ಬಂದು ಊಟ ಮಾಡಿ ಆಮೇಲೆ ಇನ್ನು ಸ್ವಲ್ಪ ದಿನ ಎಲ್ಲಾ ಮಕ್ಕಳು ಬಂದು ಮೊಬೈಲ್ ಎಡಿಟ್ ಮಾಡ್ಬಿಡಿ ದಯವಿಟ್ಟು ಯಾವ ಮಕ್ಕಳು ಕೇಳಿ ಮೊಬೈಲ್ ಇನ್ನು ಸ್ವಲ್ಪ ದಿವಸ ಹೋದ್ರೆ ಹೊಟ್ಟೆ ಮೇಲೆ ಮೊಬೈಲ್ ಇಟ್ಲೇಬೇಕು ಮೊಬೈಲ್ ಆಚೆ ಬರೋದೇ ಇಲ್ಲ ಡಿಲರ್ ಆಗೋದಿಲ್ಲ ಅಂತ ಪರಿಸ್ಥಿತಿ ಬಂದ್ಬಿಡುತ್ತೆ ಅಂತ ಡೌಟ್ ಆಯ್ತು ಯಾರು ಕೇಳಿ ಮೊಬೈಲ್ ಸ್ವಲ್ಪ ಇದೆಲ್ಲ ಬಿಟ್ಟು ಮಕ್ಳಿಗೆ ಒಳ್ಳೆ ವಿದ್ಯೆ ಕಲಿಸಿ ಒಳ್ಳೆ ವಿನಯ ಕಲಿಸಿ ಮಕ್ಕಳು ಆಸ್ತಿ ಪರವಾಗಿಲ್ಲ ಬಂದಾಗ ಒಳ್ಳೆ ಬುದ್ಧಿ ಕಲಿಸಿ ಅಲ್ಲತಾ ಯಾರಿಗೆ ಮದುವೆ ಆಗಿಲ್ಲ ಮಕ್ಕಳಾಗಿಲ್ಲ ಅಂತೀರಿ ಯಾರು ಬಂದಿಲ್ಲ ಯಾರು ಬಂದಾರೆ ಅವ್ರು ನಂಬಿ ಕಾಣ ಅಂತರ ಕಟ್ಟಿ ಮಕ್ಕಳಾಗಲಿ ಬೇಡ್ಕೊಳ್ಳಿ ಒಳ್ಳೆ ಗಂಡ ಆಗಲಿ ಒಳ್ಳೆ ಹೆಂಡತಿ ಸಿಗ್ಲಿ ಒಳ್ಳೆ ಮಕ್ಕಳು ಸಿಗ್ಲಿ ಆರೋಗ್ಯವಂತವು ಕಂಡೆ ಆಗ್ಬೇಕು ಅನ್ಬೇಡಿ ಯಾವ್ದೋ ಒಂದು ಮಗು ನಿಮ್ಮ ಹೆಸರು ಬೆಳೆ ಆಯ್ತಾ ಇನ್ನು ಸ್ವಲ್ಪ ಹೊತ್ತು ಸ್ವಾಮಿಯವ್ರು ಕಳಿಸ್ತೀನಿ ಮೇಕಪ್ ಮಾಡ್ಕೊಂತಾರೆ ಅವ್ರು ಬರೋ ತನಕ ವೇಟ್ ಮಾಡಿ ಈಗ ನಾನು ಹೆಸರು ಪ್ರಸಾದ ಕೊಡ್ತೀನಿ ನಾನು ಕಳಿಸ್ತೀನಿ ಆಮೇಲೆ ಸ್ವಾಮಿಯವ್ರಿಗೆ ಕಳಿಸ್ತೀವಿ ಬರ್ತಾರೆ ಮೇಕಪ್ ಮಾಡ್ಕೊಂತ ನೋಡಕ್ ಸುತ್ತೈತಿ ಇಸ್ಕೊಳ್ಳ ನೀನು ಅಲ್ಲಿ ನೋಡಿ ತಡೆ ಹೊಡ್ಸ್ಕೊಂಡ್ರೆ ಇದ್ರೆ ಮಾಯಮರದಡಿಗೆ ಹೋಗಿ ತಡೆ ಸಂಬಂಧ ಅಲ್ಲೇ ಸಿಗುತ್ತೆ ನೀವೇನು ತಗೊಂಡೋಗ್ಬೇಡಿ ದಯವಿಟ್ಟು ಅಲ್ಲೇ ನಿಂತ್ಕೊಂಡು ನಾವು ಹೊಡ್ಸ್ಕೊಳ್ಳಿ ನಿಮಗೆ ಏನಾರ ಸಮಸ್ಯೆಗಳು ಆಗ್ತದೆ ತಡೆ ಹೊಡಿ ಒಳ್ಳೆ ಕೆಲಸ ನೋಡ್ರಿ ಬಳತಾ ಇದ್ರೆ ಯಾರು ದೃಷ್ಟಿ ಮಾಡಿದ್ರು ಅಂದ್ರೆ ಮನೆಗೆ ಒಂದು ದೃಷ್ಟಿ ಅಷ್ಟೇ ಅದು ಮನೆಗೆ ಆದ್ರೆ ಅದು ಯಾರೋ ದೃಷ್ಟಿ ಆಗುತ್ತೆ ಅಂತ ಕಣ್ಣು ದೃಷ್ಟಿ ಅಮ್ಮಿಗೆ ಟಿಕೆಟ್ ಚೆನ್ನಾಗಿದೆ ಶನಿಕಮ್ಮ ನೋಡಿ ಯಾವುದೇ ದರ್ಜನ ನಿಂಬೆ ಹಣ್ಣು ಶನಿಕ ಅಂತ ಕರಿತೀನಿ ನಾನು. ನಿಂಬೆ ಹಣ್ಣು ಒಂದು ಅಮಾವಾಸ್ಯೆ ಗಿಡದಿಂದ ಕಿತ್ತರೆ 30 ದಿನ ಟೈಮ್ ಇರುತ್ತೆ. ಒಂದು ಅಮಾವಾಸ್ಯೆ ಗ್ರಹಣ ದಾಟಿದ್ರೆ ಒಂದು ಶಕ್ತಿ ಕಳ್ಕೊಳುತ್ತೆ. ದಯವಿಟ್ಟು ಏನ್ ಮಾಡ್ತೀವಿ, ನಿಮ್ಮ ಮನೆ ಹಾಲಲ್ಲಿ ಗಡಿಯಾರ ಟಿವಿಲಿ ಫೋಟೋ ಇಡಿ ಇಲ್ಲ ಸ್ಟಿಕ್ಕರ್ ಇಡಿ. ನಿಂಬೆ ಹಣ್ಣು ಆ ಕ್ಷಣಕ್ಕೆ ಬಾಗ್ಲಿಗೆ ಕೊಯ್ದಾಕಿ ಇಲ್ಲ ಊಟ ಮಾಡಿ ಇಲ್ಲಾಂದ್ರೆ ಹಾಕ್ಬಿಟ್ಟು ಕೆಲಸ ಮಾಡ್ಕೊಳ್ಳಿ. ನಿಂಬೆ ಹಣ್ಣಿಗೆ ಅಂತ ಗಾಡಿ ಒಳಗೆ ಮನೆ ಒಳಗಡೆ ವ್ಯಾಪಾರ ಆಗಲ್ಲ, ನಾ ಜವಾಬ್ದಾರಲ್ಲ. ನಾನು ಸಾಕಷ್ಟು ಬಾರಿ ಹೇಳ್ತಾ ಇರ್ತೀನಿ ನಿಮ್ಗೆ, ನಂಬಿಕೆಗಳು ಇರ್ಬೇಕು, ಸುಮ್ಮನೆ ಮೂಢನಂಬಿಕೆಗಳು ಇರಬಾರ್ದು ಅಂತ. ಆಯ್ತಾ? ಆಚಾರ ಇರ್ಬೇಕು, ಏನೋ ಮನೆಗೆ ಕೂದಬಾರ್ದು. ದೇವ್ರು ಬರುತ್ತೆ, ಮಾಟ ಮಾಡ್ತೀವಿ, ಮಂತ್ರ ಮಾಡ್ತೀವಿ, ಹುಚ್ಚ ಬ್ರಹ್ಮಗಳು ಇರಬಾರ್ದು ಅಂತ ಹೇಳ್ತಾ ಇರ್ತೀನಿ ನಾವಾಗಿ. ಆಯ್ತಾ? ಕೆಲಸ ಹೇಳ್ತೀನಿ ನೋಡಿ, ಯಾವ ಮಗು ಮಾತಾಡ್ತಿಲ್ಲ ಕೇಳ್ತಾರ, ಯಾವ ಮಗು ಮಾತಾಡ್ತಿಲ್ಲ, ಮಗು ನಡೀತಿಲ್ಲ, ಕುತ್ಕೋತಾ ಇಲ್ಲ ಕೇಳ್ತಾರ, ಮಗು ಮಾತಾಡ್ತಿಲ್ಲ, ಕುತ್ಕೋತಾ ಇಲ್ಲ, ನಡೀತಾ ಇಲ್ಲ, ಕಿಸ್ ಬರುತ್ತೆ, ಭಾಷೆ ಹೊಡೆದಿದೆ ಅಂತ ಗೊತ್ತರು ಕೇಳ್ತಾವ ನೋಡಿ. ಯಾವ ಮಗು ಮಾತಾಡ್ತಿಲ್ಲ, ನಡೀತಿಲ್ಲ, ಪಿಟ್ಸ್ ಬರುತ್ತೆ, ಭಾಷೆ ಐತೆ ಅಂತಕ್ಕಂಥವ್ರು. ಯಾರು ಗಂಡ ಬಂದು ಹೆಂಡತಿ ಕಡೆ ಕೇಳಿಸ್ಬೇಕು, ಗಂಡ ಹೆಂಡತಿ ಬೇರೆ ಗಂಡ ಇರೋ ಗಂಡ ಕೂಡ ಬಂದು ಅಂದ್ರೆ ಬಿಡ್ಕೊಂಡು ನಾನ್ ಜವಾಬ್ದಾರಲ್ಲ. ಹೆಂಡತಿ ಕುಡಿಸಿ ಗಂಡ ಬಂದ್ಬಿಡೋ ನಾನ್ ಜವಾಬ್ದಾರಲ್ಲ. ನಮ್ದು ಶಿಫ್ಟ್ ಮುಗಿಯತಕ್ಕ ಮಾತು ನಾನು ಸ್ವಾಮಿ ಜಾಗ ಅಂತಿದ್ದೀನಿ. ಬೆಳಗಿನ ಸಂಘದಲ್ಲಿ ಟ್ರೈ ಮಾಡ್ರಿ, ಕೇಳ ಬಂದ್ರೆ ಹುಷಾರಾಗುತ್ತಾ ಅಂತ ನೀವು. ಯಾಕೆಂದ್ರೆ ನಾನು ಯೂಟ್ಯೂಬಲ್ಲಿ ಲೈವ್ ಇರೋದು ನಿಮ್ ತಮಾಷೆಗಲ್ಲ.
ಬೀಚರ ಬರ್ತಾನೆ ಕಾಲು ಬರುತ್ತೆ ನಾನು ನಂಬಲ್ಲ, ಬಂದಿರೋ ಕಾಲು ಕಣ್ಣು ಬರುತ್ತೆ. ಅಲ್ಲಿಂದ ನೋಡಿ ಮಂಜು ಅಂತ ಮಾತಾಡ್ತಾನೆ, ಮಾತು ಬರುತ್ತೆ. ಸಂಜೆನ ಹೊಗೆಯಾಕೆ ನಂತರ ಕಟ್ಬಿಡಿ ಹತಾಗಾರೆ ಅಂತ ತಂದೆ ಬಸ ಬಂದು ಸೇವೆ ಮಾಡೋರು ಅಲ್ಲೇ ಬಿಡ್ತಾರೆ, ಕುತ್ಕೊಂಡ್ರೆ ತಾಯಿ ಬಸ ಬಂದು ಸೇವೆ ಮಾಡ್ತಕ್ಕಂಥವ್ರು. ಗ್ಯಾಂಗ್ರೀನ್ ಕಾಲನೇ ಕಟ್ ಮಾಡ್ತಾರೆ, ಮಾಡಲ್ಲ. ಆ ತಾಯಿ ಸೇವೆ ಮಾಡ್ತಾ ಬಂದಿದ್ದಾರೆ. ಅಡುಗೆ ಮಾಡೋರು ಯಾರು ನೋಡಿಲ್ಲ ನೀವು. ಸುಮ್ಮನೆ ಬಂದು ದೂರ ಆಗುತ್ತಾ ಹೋಗಬೇಕು ಅಂತೀರಿ, ಒಳಗಡೆ ಹೋಗಂತೀರಿ, ವಿಚಾರಿಸಿ ಬನ್ನಿ. ಯಾರು ಪ್ರಸಾದ ಕೊಡ್ತಾರೆ ಯಾವ ಊರು ಕೇಳ್ಕೊಂಡ್ ಬನ್ನಿ. ಯಾಕೆ ಬಂದರೆ ಕೇಳಿ ಹೆಂಗೇನೆ ಇಲ್ಲಿ ಬಂದು ಹುಷಾರಾಗುತ್ತಾ ಅನ್ನೋ ಭ್ರಮೆ ಬರ್ಬೇಡ್ರಪ್ಪ. ಹುಷಾರು ಮಾಡೋಕ್ಕಾಗಲ್ಲ. ಆಮೇಲೆ ಎಲ್ಲ ಕಡೆ ಹೋಗಿ ಬಂದಿರೋ ನೀವು ತಿರ್ತಾನೆ ಇರಿ, ಎಲ್ಲ ಕಡೆ ಹೋಗಿ ಬಂದಿರಿ ಅಂತಕ್ಕಂಥ ನೀವು ಹಿಂಗೆ ಸಾಯತಕ ತಿರ್ತಾನೆ ಇರಿ ನೀವು ಸಾಯತಕ ಅಲ್ವಾ. ರೋಗ ಬಂದ್ರೆ ಕಸ ಹೊಡೆಯಂಗಿಲ್ಲ, ಅವ್ರಿಗೆ ನಂಬಂಗಿಲ್ಲ, ಎಲ್ಲ ಕಡೆ ಬಂದೀವಿ ಅಂತ ಹೇಳ್ತೀರಾ. ಕೆಲವರು ಬರ್ತಾರೆ, ಈಗ ಒಳಗಿಂದ ಬಂದು ಯಾರೋ ಒಂದು ಮಕ್ಕಳಾಗ್ತಾನ ಅಂತಾರೆ. ನನ್ನ ಮನೆ ಸಾಲು ಗೊತ್ತಿಗಲ್ಲ, ಹುಷಾರಾಗ್ತದೆ ನೋಡಿ. ಅವ್ನು ಮೋಸರಿ ಮೇಲೆ ದಯ ಮಡಿಕೆ ಬಂದು ಚೆನ್ನಾಗಿ ಬಂದಾರೆ. ಈಗ ಅವ್ನು ಸುಮ್ಮನೆ ಗೊತ್ತಾಳ ನಾಡಂಗೆ ಇಲ್ಲ. ನಿಜವಾದ ಕಷ್ಟದ ಕಾಯಿರಿ. ಅರ್ಜೆಂಟಿಗೆ ಮನೆಗೆ ಹೋಗಿ ಯಾರು ಸನ್ಮಾನ ಮಾಡಲ್ಲ, ಯಾರಿಗೂ ಬೇಯದೂ ಇಲ್ಲ, ಯಾರು ಬರೋದಿಲ್ಲ. ನಾನು ದೇವಸ್ಥಾನ ಹೆಂಗ್ ಗೊತ್ತಾ, ನಾನು ಸ್ವಯಂ ನನಗೆ ಸಿಕ್ಕಿರೋ ದೇವರು. ನೀವೆಲ್ಲ ಮಾತಾಡ್ತಿದ್ದೇವೆ, ನಂಗೆ ಕೂಡ ಮಾತಾಡುತ್ತೆ. ನಾನೇ ನಂಗೆ ದೇವಸ್ಥಾನ ಇದೇ ಕೈ ಸಿಕ್ಕಿರೋದು. 5 ಅಡಿಕೆ ಬಾವಿ ನೋಡೋ ಒಬ್ಬರು ನೋಡೇ ಇಲ್ಲ. ಬಲಗಡೆಯಿಂದ 3 ಮೆಟ್ಲು 9 ಮೆಟ್ಲು 3 ಮೆಟ್ಲು ಬಲಗಡೆ ಬಾವಿ ಎಲ್ಲ ಕಾಣುತ್ತೆ ಗುಂಡಿ, ಯಾರು ನೋಡಲೇ ಇಲ್ಲ. 12 ಗಂಟೆ ಡೌರಿಂಗ್ ಟರ್ನ್ ಆಗುತ್ತೆ, ಯಾರಿಗೂ ಗೊತ್ತೇ ಇಲ್ಲ. ಸೊಳ್ಳೆ ಕಡಿತಾ ಇಲ್ಲ, ಯಾರಿಗೂ ಗೊತ್ತೇ ಇಲ್ಲ. ಬಂದು ಒಂದೇ ಕೇಳಿದೆವು ಲೇಟ್ ಆಗುತ್ತಾ ಮನೆ ಅಲ್ಲ ಹೇಳ್ತಾರೆ ಗಂಡು ಕುಡಿತಾನಂತೆ. ಡೈವರ್ಸ್ ಕೊಟ್ಟು ಮದುವೆ ಆಗಿ ಬೇರೆ ಎತ್ತು ಒಳಗೆ ಬೇರೆ ಮದುವೆ ಆಗಿದೆ. ಇವೆಲ್ಲ ಕೇಳ್ಬೇಕಾ? ಈಗೆಲ್ಲ ಅದೇ ಪರ್ಸೆಂಟು ತಿಳಿದಮ್ಮ. 40% ಬರೋದು ಯಾರು ಗೊತ್ತಾ? ಮಗಳೊಳಗಡೆ ಮುಗೊಳುತ್ತೆ, ಗಂಡೊಳಗೇನೆ ಇಂಟೊಳಗೆ. ನೀವು ಕೇಳಿ ಬೇಜಾರಾಗ್ತಾ ಇನ್ನು ಸ್ವಲ್ಪ ಸಾವಿರ ಏನ್ ಕತೆ ಬರ್ತಾ. ದಿನಕ್ಕೊಬ್ಬಳಿಂದ ದಿನಕ್ಕೊಬ್ಬ ಗಂಡ. ಆಮೇಲೆ ಮಕ್ಕಳು ಹೊಟ್ಟೆ ಮೇಲೆ ಇಕ್ಕಿಲ್ಲ ಅಂದ್ರೆ ಮಕ್ಕಳು ಬೇರಾಗಲ್ಲ. ಈಗ ಯಾರನ್ನ ಕೇಳ ಮೊಬೈಲ್ ಇಲ್ಲೇ ಬೇಕೀಗ ಮಕ್ಳಿಗೆ. ಒಳ್ಳೆ ಸಂಸ್ಕಾರ ಸಂಸ್ಕೃತಿ ಕಲಿಸಿ ಅದಾ ನೋಡಿ. ನೀಟಾಗಿ ಹೇಳ್ತೀನಿ ಕೇಳ್ಕೊಂಬಿಡಿ. ಯಾವ ಮಗು ಮಾತಾಡಲ್ಲ, ನಡೆಯಲ್ಲ, ಬುದ್ಧಿ ಭ್ರಮಣೆ ಐತಿ, ಬುದ್ಧಿ ಕಮ್ಮಿ ಇದೆ, ಸ್ವಲ್ಪ ತಿಳುವಳಿ ಕಮ್ಮಿ ಇದೆ ಅಂತಕ್ಕಂಥ ಇದ್ರೆ, ಆ ಲೊಪ್ಪ ಹೊಡೆದಿತ್ತು ನನಗೆ ಬಿಡ್ಸು, ಭಾಷೆ ಹೊಡಿತಿ ಅಂತಕ್ಕಂಥ ಯಾರ ಇದ್ರೆ ಯಾರ ಇದ್ದೀರಾ? ನಿಮ್ ಕಡೆ ಯಾರು ಬಂದ ಸಹಾಯ ಮಾಡ್ತೀನಿ ನಿಮ್ಗೆಲ್ಲ. ನಮ್ಮ ದೇವಸ್ಥಾನ ಕಡೆ ಒಂದ್ಸರಿ ಜೋರಾಗಿ ನಿಮ್ ಕೈ ಫ್ರೀ ಇದೆ. ಆಮೇಲೆ ನಾನು ತುಂಬಾ ಹೆಮ್ಮೆ ಪಡೋ ಸಂಗತಿ ಏನಂದ್ರೆ, ನನ್ನ ದೇವಸ್ಥಾನ ಜಾತಿ ಭೇದ ಇಲ್ಲ. ನಾನು ಹೊಟ್ಟೆಗೆ ಅನ್ನ ತಿನ್ನೋರ್ನ ಅಪ್ಪ ಅಮ್ಮ ಸಾಕಿರೋನ್ ಮಾತ್ರ ಗೌರವ ಕೊಡ್ತೀನಿ. ಏನೇಳಿ ಹೊಟ್ಟೆಗೆ ಅನ್ನ ತಿನ್ನೋರ್ನ ಅಪ್ಪ ಅಮ್ಮ ಸಾಕಿರೋ ಮಾತ್ರ ಗೌರವ ಕೊಡ್ತೀನಿ ನಾನು. ಅರ್ಥ ಆಗ್ತಾ? ದಯವಿಟ್ಟು ನಿಮ್ಮ ಅಪ್ಪ ಅಮ್ಮಗೆ ಅನ್ನ ಹಾಕಿ. ನೀವು ಎಷ್ಟೇ ಓದಿ, ನೀವು ಎಷ್ಟೇ ಶ್ರೀಮಂತರ, ನಿಮ್ಮ ಆಲ್ರೆಡಿ ನೋಡಿ ಗುಂಡಿಗೆ ಸೇರೋದು. ನಮ್ದು ಆ ಸೈಟ್ ಆಗಿಲ್ಲ, ಈ ಸೈಡ್ ಆಗಿಲ್ಲ, ನೆರಳಬೇಡಿ. ನಿಮ್ ಫಿಕ್ಸ್ ನಿಮ್ಗೆ ಗೊತ್ತೇ ಇಲ್ಲ. ನಿಮ್ಗೆ ಗೊತ್ತಿಲ್ಲ ಆಲ್ರೆಡಿ ನಿಮ್ಮ ಸೈಟ್ ಬುಕ್ ಆಗ್ತವೆ. ಹೇಗೆ ಗೊತ್ತಿ ಯಾವ ಬುಕ್ ಆಗಿವೆ ಅಂತ ಗೊತ್ತ ಯಾರಿಗಾರ? ನಿಮ್ಮ ಗೊತ್ತಿಲ್ಲ ಅಲ್ವಾ? ಇದು ನೋಡಿ ದುಡ್ಡಿಂದ ಬುಕ್ ಮಾಡೋ ಸೈಟ್ ಯಾರು ಮಾತ್ರ ಯಾವ್ದು 6 3 ಗೋಡೆ ಇಲ್ಲಾಂದ್ರೆ ಬೂದಿ 2 ಗಂಟೆ ಕಿಡಿ 2 ಗಂಟೆ ತಿಳ್ಕೊಳ್ಳಿ. ಬುದ್ಧಿವಂತರ ಮಗು ಮಾತಾಡ್ತಿಲ್ಲ, ನಗಿಸ್ತಿಲ್ಲ, ಕೊಬ್ಬಂತಿಲ್ಲ, ಇದರ ಭಾಷೆ ಆಯ್ತು ಅಂತಕ್ಕಂಥ ಯಾರು ಪುಣ್ಯ ಸುರಿಸಿದ್ರೆ ಕೇಳತ್ತಾ? ತಮ್ಮಯ್ಯ ಪಾಪ ಎಲ್ಲಾರ ಪಾಪ ಮೊಬೈಲ್ ರೆಕಾರ್ಡ್ ಮಾಡ್ಕೊಂಡು ಮಕ್ಕಳ ಅರ್ಥ ನೋಡಿ. ಹೆಸರು ಕಾಳು, ಕಡಲೆಕಾಳು, ಹುಳ್ಳಿಕಾಳು ನೆನಪಿಲ್ಲ ನಿಮಗೆ. ಕಾಲ್ನ ಐತೆ, ಕೈನ ಐತೆ, ನರವಿಕೆ ದುಡ್ಡು ಮಾಡಿಲ್ಲ ನೋಡಿ. ಎಲ್ಲ ಒಂದು ಅಕ್ಕಿ ಕೊಡ್ತಾರೆ, ಬೆಲ್ಲ ಕೊಡ್ತಾರೆ, ದುಡ್ಡು ಕೊಡ್ತಾರೆ ಅಲ್ಲ. ಒಂದು ಗಾಡಿ ಹೊರಡ್ತಾರೆ, ಯಾರ ಮನೆ ಬೆಂಗಳೂರು ಒಂದು ಬಟ್ಟೆ ಕೊಡ್ತಾರೆ. ಜನ ಕೂಡ ಪ್ರೀತಿ ಮುಂದೆ ಅಕ್ಕ ಹಂಗೆ ಹೋಗ್ತಿದ್ದೆ ಬಂಗಾರ ಬಾಯಿ ಸುದ್ದಿ ನೋಡಿ. ಮನೆ ಕೊಡಕ ಅದಾ ಸರಿ. ಅಲ್ವಾ? ಅಪ್ಪ ಅಮ್ಮ ಸಾಕ ಪುಣ್ಯ, ಮಕ್ಕಳ ಮಕ್ಕಳು ಆರೋಗ್ಯ ಇದ್ದು ಒಂದೊಬ್ಬ ಅನ್ನ ಕಂತು ನಿಂತಿರೋ ಶ್ರೀಮಂತ. ದೊಡ್ಡ ಕಾರ ಬಂದ ಶ್ರೀಮಂತ ಅಲ್ಲ, ಓರ್ ಸಮರ ಸಾಕಿರ್ಬೇಕು ಅವನು ಶ್ರೀಮಂತ ಅಲ್ವಾ? ದೊಡ್ಡ ಮನೆಗೆ ಶ್ರೀಮಂತ ಅಲ್ಲ, ಮನೆಗೆ ಅಪ್ಪ ಅಮ್ಮ ಸಾಕ್ಬೇಕು, ಅವ್ನು ಕೋಟ್ಯಾಧಿಪತಿ. ಕರೆಕ್ಟನಾ? ಇಲ್ಲ ನಂಗೆ ಕಾಲ್ಗಾಯ್ತು ಯಾರು ಕೇಳಲ್ಲ. ಹುಷಾರಾಗತ್ತ, ಮಗು ಹೊಡಿತಾನೆ, ಗಂಡು ಹೊಡಿತಾನೆ, ಡೈವರ್ಸ್ ಕೊಡ್ಬೇಕು, ಮಕ್ಕಳಾಗ್ತಾವ. ಮಗುಳುತ್ತೆ, ಅಂಬರಲ್ಲ ಅಪ್ಪರಲ್ಲ ಅಂತಾರೆ ಇಲ್ಲೆಲ್ಲ. ಸುಮ್ಮಿಲ್ಲ ಯಾಕೆ ಮಾಡ್ತೀರಾ? ಯಾಕೆ ಮಾಡ್ತೀವಿ ರಷ್ಯರ್ ಬಿಡೋದೆಲ್ಲ ಹತ್ತಿರ ಮ್ಯಾಕೆ. ನಮ್ಮ ಅವರು ನೀವು ನಿರ್ಧಾರಿಸಿರ ಹಂಗೆ ಸೇರ್ತ ಹಾಕ್ಬಿಡ್ತೀನಂತೆ ಹೋಗೋಂತರಿದ್ರೆ ಅಂತ. ಇನ್ನೊಂದ್ಸರಿ ಹೇಳ್ತೀನಿ, ಒಬ್ಬೊಬ್ರಿಗೆ ಹೇಳಕ್ಕೆ ಸರ್ ಹೇಳಿ. ಹಾಂ ಒಂದು ನಿಮಿಷ ನನಗೆ ಸೇವೆ ಮಾತ್ರ. ನಮ್ಮ ಅಪ್ಪ 2 ರೂಪಾಯಿ ಸಂಬಳ ಬಂದಿದ್ದು ಇವತ್ತು
ಯಾರಪ್ಪ ನಂಜನಗೂಡಿಂದ ಒಂದು ಸಂಕೇಶ್ವರ ಬಂದು ದಾವಣಗೆರೆ ಕಲ್ಲಾಗ್ತಾರೆ ಪುಣ್ಣಪ್ಪರು ಯಾರನ್ನೂ ಗೊತ್ತಿಲ್ಲ ಅವ್ರ ದೇವರು ಒಳಗಡೆ ನಂಜನ ಕಡಿಲ್ಲ ನಂಜನ ಮುಂದೆ ಬಂದಿದ್ದಂತೆ ಒಂದೊಂದು ಫೋಟೋ ಕೊಟ್ಟಿದ್ದು ನಾನು ಇವತ್ತವನು ಕೇಳಿ ಕೇಳ್ತಾರೆ ಹಂಗೆ ಕಾಡ್ಬಿಡ್ತಾನೆ ಅಂತ ಶ್ರೀಮಂತ ಒಳ ಬಂದು ಏನ್ ಮಾಡ್ತಾನೆ ಗೊತ್ತಾ ಏನ್ ಮಾಡ್ತಾರೆ ಹೊಡಿರಂತ ಏ ಅಮ್ಮ ನೋಡಿ ಹೇಳ್ತೀನಿ ಕೇಳಿ ನೀವೆಲ್ಲ ನಿಮ್ಮ ಮನೆ ಬರೀ ಸಾಕ್ಷಾತ್ ದೇವ್ರು ಬಂದಂಗ ಅಂಜಿಕೆ ಕೇಳ್ರಿ ನಾವು ಎಂದೂ ಒದ್ರಿಲ್ರಿ 36 ವರ್ಷ ಆದ್ರೂ ಒಬ್ಬಕ್ಕೆ ಮಾಡ್ಕೊತೇನ್ರಿ ನಂಗೆ ತಾಯಿ ತಂದಿನೂ ಇಲ್ರಿ ಅಂಜಿಕೆ ಹಾಕಿರಿ ಅಮ್ಮ ಅಂತ ಒದ್ರಿ ಅಂದ್ರಿ ನಾ ಆಕಿ ಬಂದ್ ನನಗೆ ಈಗ ಸಪ್ಳಾನು ಮಾಡ್ತಾಳ್ರಿ ದೇವ್ರ ಮೇಲೆ ಭಾಳ ಭಕ್ತಿರಿ ನನಗೇನು ಬ್ಯಾಡ್ರಿ ನಾನು ಆರೋಗ್ಯನ ಕಾಯ್ಬೇಕು ಹುಷಾರಾಯ್ತನವ ನಾ ಒಟ್ಟ ನಡ್ಯಾಕ್ ಬಂದಿಲ್ರಿ ನಾ ಇಲ್ಲೇ ಕುಂತೇನ್ರಿ ಊಟ ಬೇರೆದವ್ರ ತಂದು ಕೊಟ್ಟಿದಾರ್ರಿ ನನಗ್ರಿ ನಾ ಜೇನುತುಪ್ಪ ಮತ್ತು ಸುಣ್ಣನು ಹಚ್ಚಿ ಯಾರು ಗುರುಗಳು ಹೇಳಿದ್ರಮ್ಮ ಈಗ ಅಗದಿ ಆರಾಮಿದೇನ್ರಿ ನನಗೇನು ಬ್ಯಾಡ್ರಿ ನಂಗೆ ಆರಾಮಟ್ಟಿರ್ಬೇಕ್ರಿ ನಂಗೆ ಊಟ ಮೈ ಮೇಲೆ ಬಟ್ಟೆ ಹಾಕಿ ಸಾಕು ಇಷ್ಟಕ್ಕೂ ನಂಗೇನು ಬೇಡ ಬಂಗಾರ ಬೇಡ ಹೋದ್ ಸರಿ ಬಂದಾಗ ಅಮ್ಮ ನಡ್ಕೊಂಡ್ ಬರ್ತಿರ್ಲಿಲ್ಲ ಇದು ನಡ್ಕೊಂಡ್ ಬಂದಿತ್ತಾಳಂತೆ ಇದು ಭಕ್ತಿ ನೀವು ಕಾಲ್ ನೋವು ಕೈ ನೋವು ಮಗೋಡಿದ್ದಂಗೆ ನಾವು ಬರಕ್ಕಾಗಲ್ಲ ದಯವಿಟ್ಟು ಮೈ ಮೇಲೆ ಅಂತರ ಹಾಕೊಳ್ಳಿ ಅಂತ ಹೇಳ್ತೀನಿ ನೋಡಿ ಇಲ್ಲೆಲ್ಲ ಮಾಡಿ ಕೆಳಗೆ ಬಿಟ್ರೆ ವೇಟ್ ಪ್ರಯತ್ನ ಪಡೋದು ನಮ್ದು ನಾವು ದೇವರು ತಾಯಿ ಕಿಡ್ನಿ ಫೇಲ್ ಆಯ್ತು ಅಂತ ಬದಲಾಯಿಸಿತ್ತು ಅಡುಗೆ ಮಾಡ್ತಾ ಈಗ ಅದೇ ಗಿಡ ಎಲ್ಲ ಸ್ವಲ್ಪ ಕೆಲಸ ಮಾಡಿದ್ರೆ 4 ತಾರೀಕು ಎಷ್ಟೈತೆ ಯಾರು ಹೇಳ್ತೀನಿ ಗುರುಗಳು ಮಾತಾಡ್ತಾರಲ್ಲ ಕೆಳಗೆ ಮೈ ಮರದಡೆ ಹೋಗ್ಬೇಕು ಹಾ ಫಸ್ಟ್ ಪ್ರಸಾದ ಕೊಡ್ತಾರೆ ಆಮೇಲೆ ಮಾತಾಡ್ತಾರೆ ನೀವು ಬ್ಯಾಚ್ ಬಿದ್ದು ಹೋದ್ರೆ ಕೊಡಲ್ಲ ಮನೆಗೆ ಹೋಗ್ತಾರೆ ಅವಾಗ ನೀವು ವೇಟ್ ಆಗ್ತದೆ ಮೊದಲು